ರಾಜಧಾನಿ ಬೆಂಗಳೂರು ಅಂದ್ರೇ ಟ್ರಾಫಿಕ್ ಸಮಸ್ಯೆ. ಅದರಲ್ಲೂ ಇವತ್ತು ಬೆಂಗಳೂರಿನ ಜನರಿಗೆ ಟ್ರಾಫಿಕ್ನ ಬಿಸಿ ಅನ್ನೋದು ಹೆಚ್ಚಾಗಿತ್ತು. ರಜೆಯನ್ನು ಮುಗಿಸಿ ಬೆಂಗಳೂರಿಗೆ ಮರಳುತ್ತಾ ಇದ್ದಾರೆ ಜನ. ಹೀಗಾಗಿ ಬೆಂಗಳೂರಿನ ಹಲವೆಡೆ ಟ್ರಾಫಿಕ್ ಜಾಮ್ ಜಾಮ್ ಜಾಮ್. ಮತ್ತೆ ತಮ್ಮ ತಮ್ಮ ಕೆಲಸಗಳಿಗೆ ಜನಸಾಮಾನ್ಯರು ತೆರಳಬೇಕು. ಈ ನಿಟ್ಟಿನಲ್ಲಿ ನೋಡಿ, ರಸ್ತೆಯಲ್ಲಿ ಬರೀ ಟ್ರಾಫಿಕ್ ಜಾಮ್ ಸಮಸ್ಯೆ ಅನ್ನೋದು ಹೆಚ್ಚಾಗಿದೆ. ಕೆಲಸಕ್ಕೆ ಹೋಗುವವರಿಗೆ ಈ ಟ್ರಾಫಿಕ್ನ ಬಿಸಿ ಅಂತೂ ಹೆಚ್ಚಾಗಿತ್ತು. ಗೊರಗುಂಟೆಪಾಳ್ಯ ಸಿಗ್ನಲ್ನಲ್ಲಿ ವಾಹನ ಸಾಲುಗಟ್ಟಿ ನಿಂತಿದ್ವು, ನಿಂತಲ್ಲೇ ನಿಂತುಬಿಟ್ಟಿದ್ವು. ಸಿಗ್ನಲ್ ದಾಟುವುದಕ್ಕೆ 25 ನಿಮಿಷಕ್ಕೂ ಹೆಚ್ಚು ಹೊತ್ತು ಕಾಯುವಂಥ ಸ್ಥಿತಿ ಎದುರಾಗಿತ್ತು. ಹೌದು, ಜಂಕ್ಷನ್ಗಳೇನಿರುತ್ತೆ, ಊರುಗಳಿಗೆ ತೆರಳುವಂತಹ ಭಾಗಗಳು, ಅಲ್ಲೆಲ್ಲ ಕೂಡ ಊರಿಗೆ ಹೋದವರೆಲ್ಲ ವಾಪಸ್ ಬರ್ತಿರ್ತಾರೆ. ಆದರೆ ಬೆಂಗಳೂರಲ್ಲೇ ಇದ್ದವರು ನಿತ್ಯ ಕೆಲಸಕ್ಕೆ ಹೋಗೋರು ಇರ್ತಾರಲ್ಲ, ಅವರು ಈ ಊರಿಗೆ ಹೋದವ್ರು ಬರ್ತಾ ಇದ್ದಂಗೆ ಟ್ರಾಫಿಕ್ ಜಾಮ್ ಸಮಸ್ಯೆ ಎದುರಾಗಿರುತ್ತಲ್ಲ, ಈ ಸಂದರ್ಭದಲ್ಲಿ ಕೆಲಸಕ್ಕೆ ಹೋಗೋರಿಗೆ ಬಹಳಷ್ಟು ಸಮಸ್ಯೆ ಉಂಟು ಮಾಡಿತ್ತು. ತೀರಾ ಸಹಜವಾದಂತಹ ಬೆಂಗಳೂರಿನ ಸಮಸ್ಯೆ ಅಂತ ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ. ಬೆಂಗಳೂರು ಅಂದ್ರೇ ಟ್ರಾಫಿಕ್. ಅದರಲ್ಲೂ 2-3 ದಿವಸ ರಜೆ ಸಿಕ್ತು ಅಂತ ಹೇಳಿದ್ರೆ ಬೆಂಗಳೂರು ಅರ್ಧ ಖಾಲಿ ಆಗಿಬಿಡುತ್ತೆ. ವಾಪಸ್ ಬರುವ ಸನ್ನಿವೇಶದಲ್ಲಿ ವಿಶೇಷವಾಗಿ ರಜಾ ಮುಗಿದ ನೆಕ್ಸ್ಟ್ ಡೇ ಏನಿರುತ್ತೆ, ಅರ್ಲಿ ಮಾರ್ನಿಂಗಿಂದನೇ ಬೆಂಗಳೂರಿನ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಜಾಮ್ ಅನ್ನೋದು ಹೆಚ್ಚಾಗಿರುತ್ತೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಮೂಮೆಂಟೇ ಇಲ್ಲ, ನಿಂತಲ್ಲೇ ನಿಂತುಬಿಟ್ಟಿದೆ. ನೋಡಿ, ಅಲ್ಲೊಂದು ಶಾಲಾ ವಾಹನ ಕೂಡ ಇದೆ. ಸೊ ಆ ಶಾಲಾ ವಾಹನ ಕೂಡ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಿದೆ.